ನಮಸ್ಕಾರ ವೀಕ್ಷಕರೇ, ಇದು ಮನೆ ನಮ್ಮ ಸತೀಶ್ ಕೋರಗಲ್ ಅಂತೇಳಿ. ಅವರು ನಮ್ಮ ಕಮ್ಯುನಿಟಿಲಿ ಇರ್ತಕ್ಕಂಥವ್ರೊಬ್ಬರು. ಸೊ ಇವರು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಒಂದು ಒಳ್ಳೆ ಸಿಸ್ಟಮೆಟಿಕಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇವತ್ತೊಂದು ಒಳ್ಳೆಯ ವೆಲ್ತನ್ನು ಕೂಡ ಶಾರ್ಟ್ ಟರ್ಮಲ್ಲಿ ದೊಡ್ಡ ವೆಲ್ತನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದೇ ಥರ ನೀವು ಕೂಡ ಒಂದು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡ್ಕೋಬೋದು. ಇವರೇ ಸತೀಶ್ ಕೋರಗಲ್ಲು. ಸೊ ಮುಂದಿನ ವೀಡಿಯೋಗಳಲ್ಲಿ ಇವರ ಇಂಟರ್ವ್ಯೂಸ್ ಕೂಡ ನೋಡ್ತೀರಾ ನೀವು ಇದೇ ಚಾನಲಲ್ಲಿ. ಸೊ ಇವರು ಅಷ್ಟೇ, ಈಗ ಇವ್ರ ಜೊತೆ ನಮ್ಮದೊಂದು ಸುಮಾರು ಒಂದು 300-400 ಜನ ಹತ್ತತ್ರ ಈಗ ಆಲ್ರೆಡಿ ಆಗಿದ್ದಾರೆ. ಒಂದು ದೊಡ್ಡ ಕಮ್ಯುನಿಟಿ ಆಗಿದೆ. ಎಷ್ಟೋ ಜನ ಬರೀ ಕೇವಲ ಒಂದಷ್ಟು ಸಾವಿರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪೋರ್ಟ್ಫೋಲಿಯೋ ಇವತ್ತು ಲ್ಯಾಕ್ಸ್ ಟುಗೆದರ್ ಪೋರ್ಟ್ಫೋಲಿಯೋ ಆಗಿದೆ. ಸೊ ನೀವು ಅಷ್ಟೇ, ನಿಮಗೂ ಯಾರಿಗಾರ ಈ ಥರ ಒಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಬೇಕು, ಒಂದು ಒಳ್ಳೆ ದೊಡ್ಡ ಕಮ್ಯುನಿಟಿ ಜೊತೆ ಒಳ್ಳೆ ರಿಜಿಸ್ಟರ್ಡ್ ಪ್ರೊಫೆಷ್ನಲ್ಸು, ರಿಸರ್ಚ್ ಅನಲಿಸ್ಟ್ಗಳ ಜೊತೆ ಇರಬೇಕು ಅಂತಂದರೆ ನೀವು ಕೂಡ ನಮ್ಮ ಕಮ್ಯುನಿಟಿಯನ್ನು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದೆ. ಸೊ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಸೊ ನನ್ನ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ನನ್ನ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ಬೋದು. ಒಂದು ಒಳ್ಳೆಯ IIFLದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ IIFLಲ್ಲಿ ಒಳ್ಳೊಳ್ಳೆ ದೊಡ್ಡ ನೀವು ಗೊತ್ತಿರ್ಬೋದು, ಸಂಜೀವ್ ಬಸ್ಸಿನ್ ಅಂತ ಇದ್ದಾರೆ. ಸೊ ಸೀನಿಯರ್ ಮೋಸ್ಟ್ ರಿಸರ್ಚ್ ಅನಲಿಸ್ಟು. ಅವರು ಕೂಡ ನಮಗೆ ಒಳ್ಳೆ ಗೈಡೆನ್ಸನ್ನು ಕೊಡ್ತಾ ಇರ್ತಾರೆ. ನಿಮಗೆ ತುಂಬ ಚೆನ್ನಾಗಿ ಸ್ಟಾಕ್ ಮಾರ್ಕೆಟನ್ನು ಕಲಿತು ನೀವು ಒಂದಷ್ಟು ಸ್ವಲ್ಪ ದುಡ್ಡಿಂದ ಒಂದು ದೊಡ್ಡ ದುಡ್ಡನ್ನು, ಅಂದರೆ ಒಂದು ದೊಡ್ಡ ವೆಲ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕಂಪ್ನಿ IRADA. ಸೊ IRADAದು ರೀಸೆಂಟ್ ಅನಾಲಿಸಿಸ್ ನೋಡೋಣ. ಏನು ರಿಸಲ್ಟ್ಸು ಡಿಸೆಂಬರ್ 2020 ಅಂದರೆ ಲಾಸ್ಟ್ ಇಯರ್ 800 ಕೋಟಿ ಇದ್ದು ಈ ಸರಿ 1250 ಕೋಟಿ. ಸೊ ಲಾಸ್ಟ್ ಜೂನಲ್ಲಿ 1100 ಕೋಟಿ, 1177 ಕೋಟಿ. ಸೊ ನೀವು ನೋಡಿ ಕಂಟಿನ್ಯೂಸ್ ಗ್ರೋತ್ ಆಗ್ತಾಯಿದೆ. ಸೊ ಎಕ್ಸ್ಪೆನ್ಸಸ್ ಕೂಡ ಭಾಳ ಕಟ್ ಆಫ್ ಆಗ್ತಾಯಿದೆ. ಆಮೇಲೆ ನೋಡಿ ಫೈನಾನ್ಸಿಂಗ್ ಮಾರ್ಜಿನ್ನು ಸೊ ಅಬೋವ್ 30% ಮೇಂಟೈನ್ ಮಾಡ್ತಾಯಿದೆ. ಸೊ ನೆಕ್ಸ್ಟು ನೀವು ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ 200 crore ಇತ್ತು ಲಾಸ್ಟ್ ಇಯರು, ಈ ಸರಿ 336 crores ಇದೆ. ಸೊ ಲಾಸ್ಟ್ 295, 285. ಸೊ ಗ್ರೋತ್ ಇದೆ. ಸೊ ಬಟ್ ಈ ಥರ ಸ್ವಲ್ಪ ವೇರಿಯೇಷನ್ ಇದೆ. ಆ ಥರ ನೀವು ಅದೇನು ಟೆನ್ಷನ್ನೇ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಓವರಾಲಾಗಿ ನೀವು ಇಯರ್ ಟು ಇಯರ್ ಇಲ್ಲಿ ನೋಡೋಣ. ಬೇಕಿದ್ರೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದು ಲಾಸ್ಟ್ ಇಯರ್ ವೈಸು ತೊಗೊಂಡ್ರೆ ನೀವು 2019ಅಲ್ಲಿ 2020 crores, 2300, 2800, 3400 crores. ಸೊ 2000 to 3400 crores ಇನ್ 3-4 ಇಯರ್ಸಲ್ಲಿ ಜಂಪ್ ಆಗಿದೆ. ಅಷ್ಟೇ ಅಲ್ಲದೆ ನೀವು ನೆಟ್ ಪ್ರಾಫಿಟನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತು ಅಂತಂದರೆ 250 crores-ಇಂದ 865 crores ನೋಡಿ. ಆಮೇಲೆ OPM ಕೂಡ ತುಂಬ ಸಕ್ಕತ್ತಾಗಿ ಅಬೌವ್ 30% OPM ಇದೆ. ಸೊ ಇಲ್ಲಿ ನೋಡಿದ್ರೆ ನೀವು ಹತ್ತತ್ರ 1 2 3 4x ಗ್ರೋತ್ ನೀವು ನೋಡ್ಬೋದು ಪ್ರಾಫಿಟಲ್ಲಿ. ಸೊ ಇನ್ನೂ ಡಿವಿಡೆಂಡ್ ಇಲ್ಲ, ಯಾಕಂದರೆ ಈಗ ಅದು ಒಂದು ಗ್ರೋತ್ ಸ್ಟೇಜಲ್ಲಿ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೊಂದು 1 or 2 ಇಯರ್ಸ್ ಆದರೆ ಒಂದು ಒಳ್ಳೆಯ ಡಿವಿಡೆಂಡ್ ಕೂಡ ನೀವು ಎಕ್ಸೆಪ್ಟ್ ಮಾಡ್ಬೋದು ಈ ಕಂಪ್ನಿಯಿಂದ. IRADA ಇದು ನಿಜವಾಗ್ಲೂ ಧೂಳು ಧಮಾಕ ಶೇರು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲೇ ಒಂದು ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು 3400 crores ಇದೆ. ಸೊ ಮಾರ್ಚ್ 2023 ಇದು. ಸೊ ಈಗ ಈ ವರ್ಷದ್ದು ಹೆಂಗಾಗುತ್ತೆ, ಎಲ್ಲಿಗಾಗುತ್ತೆ ಅಂತಂದರೆ ನೀವೀಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ವರ್ಷದ 3 ಕ್ವಾರ್ಟರ್ನಲ್ಲಿ 1100, 1100, 1200. ಸೊ 12 3 36 ಹತ್ತತ್ರ ನೀವು 3500 ಕೋಟಿ. ಅನ್ಕೋತೀನಿ ಎಷ್ಟು, 11 11 11 3300 ಕೋಟಿ. ಸೊ 3300 ಕೋಟಿ ಈಗ ಆಲ್ರೆಡಿ 3 ಕ್ವಾರ್ಟರ್ಲಿ ಸೇಲ್ಸ್ ಬಂದಿದೆ. ಸೊ ಓವರಾಲ್ ಟೋಟಲ್ ಲಾಸ್ಟ್ ಇಯರ್ದು 3400 ಕೋಟಿ ಇದೆ. ಸೊ ನೀವು ಲೆಕ್ಕ ನೋಡಿದ್ರೆ, ಸೊ ಲಾಸ್ಟ್ ಇಯರ್ ಟು ಈ ಇಯರ್ಗೆ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ನಿಮಗೆ ಒಂದು 1000 ಕೋಟಿ ಕೊಟ್ಟರು 4000 crores-ಗೆ ಬರುತ್ತೆ ಇದ್ರ ಸೇಲ್ಸು. ಸೊ ಹಾಗಾಗಿ ಸೊ ಈ ಇಯರ್ಗಿಂತ ನೆಕ್ಸ್ಟ್ ಇಯರ್ಗಿಂತ ಇನ್ನೂ 3 to 5 ಇಯರ್ಸು ನಿಮಗೆ ಗೊತ್ತಿದೆ. ಸೊ ರಿನ್ಯೂವಬಲ್ ಎನರ್ಜಿ, ರಿನ್ಯೂವಬಲ್ ಸೆಕ್ಟರು ಸೊ ಬೂಮ್ ಇರುತ್ತೆ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಈಗ ರೂಫ್ ಟಾಪು ಸೋಲಾರ್ಗೆ ಗೌರ್ಮೆಂಟಿಂದ ಎಷ್ಟೊಂದು ಆದ್ಯತೆ. ಹಾಗಾಗಿ ಇದು ನಿಜವಾಗ್ಲೂ ಒಂದು ಧೂಳು ಧಮಾಕ ಶೇರೇ. ಇದು ಎಷ್ಟು ಬೀಳುತ್ತೋ ಸುಮ್ಮನೆ ಬೈ ಮಾಡಿ ಇಟ್ಕೊಂಡ್ರೆ ನಾವು, ಅಂದರೆ ಜಸ್ಟ್ ಯಾಕೆ SIP ಥರದಲ್ಲಿ ಬೈ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಿಟರ್ನ್ ಕೂಡ ಬರುತ್ತೆ. ಆಮೇಲೆ ಡಿವಿಡೆಂಡ್ ಕೂಡ ಬರ್ತಾ ಹೋಗುತ್ತೆ. ಆಮೇಲೆ ಏನಾದರೂ ಅದೃಷ್ಟ ಇದ್ದರೆ 500-600 rupees ಹೋದರೆ ಬೋನಸ್ಸು ಅಥವಾ ಸ್ಪಿಟ್ ಕೂಡ ಸಿಗೋ ಸಾಧ್ಯತೆ ಇರುತ್ತೆ. ಸೊ IRADA ಅಂದರೆ ಬಟ್ ಫಾಲೋಅಪ್ಪಲ್ಲಿರಿ. ಸೊ ಯಾಕಂದರೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಸೆಕ್ಟರ್ ಬೂಮ್ ಇರ್ತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಅದು ಯಾವಾಗ ತುಂಬ ಹೈ ವ್ಯಾಲ್ಯೂಷನ್ಗೆ ಹೋದರೆ ಹೆಂಗೆ ಬೇಕು ಹಂಗೆ ಕರೆಕ್ಷನ್ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಂದೂ ನೀವು ಕಂಪ್ನಿಯ ಅಪ್ಡೇಟನ್ನು ತೊಗೋತಾಯಿರಿ. ಸೊ ಎನಿಥಿಂಗ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಸೊ ಆಮೇಲೆ ನಂಬರ್ ಕೂಡ ಇರುತ್ತೆ. ಏನೇ ಇದ್ದರೂ ಕೂಡ ನೀವು ಆಲ್ರೆಡಿ ತುಂಬ ಜನ ಮೆಸೇಜು, ಫೋನ್ ಕೂಡ ಮಾಡ್ತಾ ಇರ್ತಾರೆ. ಖಂಡಿತವಾಗೂ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಯಾರ ಹತ್ರನಾರ ಇದ್ದರೆ ಇದನ್ನು ನೀವು ಹೋಲ್ಡ್ ಮಾಡ್ಬೋದು. ಮತ್ತು ನೀವು ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪ ಕರೆಕ್ಷನ್ ಆದಾಗ ಸ್ವಲ್ಪ ಬಿದ್ದಷ್ಟು ಬೈ ಮಾಡ್ಬೋದು. ನೆಕ್ಸ್ಟ್ ಒಂದು ಕ್ವಾರ್ಟರ್ ರಿಸಲ್ಟ್ ಬಂದಿದೆ ಲೂಮೆಕ್ಸ್ ಆಟೋ ಟೆಕ್ನಾಲಜೀಸು. ಸೊ ಡಿಸೆಂಬರ್ ಎಂಡೆಡ್ ನೋಡಿದ್ರೆ ಇದು ಲ್ಯಾಕ್ಸಲ್ಲಿದೆ. ನಾನು ಕ್ರೋರಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೀನಿ. 742 crores ಇದೆ ಸೇಲ್ಸು. ಸೊ ಲಾಸ್ಟ್ ಇಯರಲ್ಲಿ 400
52 ಕ್ರೋರ್ಸ್ ಇತ್ತು. ಲಾಸ್ಟ್ ಕ್ವಾರ್ಟ್ರಲ್ಲಿ 709 ಕ್ರೋರ್ ಇತ್ತು. ಸೊ ಕ್ವಾರ್ಟರ್ ಟು ಕ್ವಾರ್ಟರು ಬಂಪರು. ಸೊ ಇಯರ್ ಟು ಇಯರು ಹತ್ತತ್ರ ಆಲ್ಮೋಸ್ಟ್ ಡಬಲ್ ಆಗ್ತಾ ಬಂದಿದೆ. ಸೊ ಲೂಮೆಕ್ಸ್ ಆಟೋ ಟೆಕ್ನಾಲಜೀಸ್ದು ರೆವೆನ್ಯೂ ಸೂಪರ್ ಇಂಪ್ರೂವ್ಮೆಂಟ್ ಇದೆ. ಇದ್ರದ್ದು ಎಕ್ಸ್ಪೆನ್ಸಸ್ ನೋಡ್ತಾ ಹೋಯ್ತು ಅಂತಂದರೆ ಎಕ್ಸ್ಪೆನ್ಸಸ್ 2020 ಕ್ರೋರ್ಸ್ 205 ಕ್ರೋರ್ಸ್ ಇದೆ, 155 ಕ್ರೋರ್ಸ್ ಲಾಸ್ಟ್ ಇಯರ್ 108 ಕ್ರೋರ್ಸು. ಎಕ್ಸ್ಪೆನ್ಸಸ್ ಕೂಡ ಇದ್ದೇ ಇರುತ್ತೆ. ಸೊ ನೆಟ್ ಪ್ರಾಫಿಟ್ಟಿಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು ನೆಟ್ ಪ್ರಾಫಿಟ್ಟು. ಸೊ 47 ಕ್ರೋರ್ಸ್ ಲಾಸ್ಟ್ ಕ್ವಾರ್ಟ್ರಲ್ಲಿ ಎಷ್ಟಿತ್ತು, 37 ಕ್ರೋರ್ಸ್ ಇತ್ತು. ಸೊ ಲಾಸ್ಟ್ ಇಯರ್ ನೋಡ್ತಾ ಇದ್ದರೆ ಬರೀ 27 ಕ್ರೋರ್ಸ್ ಇತ್ತು. 27 ಕ್ರೋರ್ ಟು 47 ಕ್ರೋರ್, ನಿಯರ್ಲಿ ಡಬಲ್ ಪ್ರಾಫಿಟ್, ಡಬಲ್ ಆಗಿದೆ, ರೆವಿನ್ಯೂ ಡಬಲ್ ಆಗ್ತಾಯಿದೆ ಇಯರ್ ಟು ಇಯರು. ಲಾಸ್ಟ್ 2-3 ಕ್ವಾರ್ಟರ್ ಕೆಳಗೇನೋ ಇದು ಏನೋ ಸ್ವಲ್ಪ ರಿಸಲ್ಟು ಚೆನ್ನಾಗಿ ಬಂದಿರಲ್ಲ, ಅಂದರೆ ಅಷ್ಟು ಕಷ್ಟ ಇತ್ತು. ಸೊ ನನಗೆ ಗೊತ್ತಿರತಕ್ಕಂಥ ಕೆಲವ್ರು ಏನಂದರು, ಯಾವುದೋ ಯೂಟ್ಯೂಬಲ್ಲಿ ಹೇಳಿದ್ರಂತೆ ಯಾರೋ, ಇದ್ರ ರಿಸಲ್ಟು ಈ ಕ್ವಾರ್ಟರ್ನಲ್ಲಿ ಚೆನ್ನಾಗಿ ಬಂದಿಲ್ಲ ಹಾಗೆ ಹೀಗೆ ಅಂತೇಳಿ. ಸೊ ಅವ್ರು ಅದಕ್ಕೆ ಇದೇನಪ್ಪ ಈ ಥರ ಆಗೋಯ್ತು ಅಂತೇಳಿ ಸೆಲ್ ಮಾಡ್ತೀನಿ ಅಂದ್ರೆ ನಾನು ಹೇಳಿದೆ, ನೀವು ಯಾವುದೇ ಒಂದೇ ಬರೀ ಜಸ್ಟ್ ಒಂದು ಕ್ವಾರ್ಟರ್ ರಿಸಲ್ಟ್ ಬಗ್ಗೆನೇ ನೀವು ಒಂದು ಡಿಸಿಷನ್ಸ್ ತೊಗೊಳ್ಳೇಬೇಡ್ರಿ ಒಂದು ಕಂಪ್ನಿ ಬಗ್ಗೆ ಅಂತ ಹೇಳಿದೆ. ಬಟ್ ಅವರು ಸೆಲ್ ಮಾಡಿದ್ರು. ಸೊ ಈಗ ಅದು ತುಂಬ ಅಲ್ಲಿಂದ ಜಾಸ್ತಿ ಆಗಿದೆ ಪ್ರೈಸು. ಈಗ ಅನ್ಕೋತಿದ್ದಾರೆ ಜಸ್ಟ್ ಒಂದು ಕ್ವಾರ್ಟರ್ ನೋಡಿ ನಾನು ಸೆಲ್ ಮಾಡಿಬಿಟ್ಟೆ, ಒಂದೊಳ್ಳೆ ಕಂಪ್ನಿ ಮಾಡಿದೆ. ಅವ್ರು ಸೆಲ್ ಮಾಡಿದ್ಮೇಲೆ 4.5 ರುಪೀಸು ಡಿವಿಡೆಂಡ್ ಕೂಡ ಬಂದಿದೆ. ಸೊ ಡಿವಿಡೆಂಡು ಮಿಸ್ ಮಾಡಿಕೊಂಡ್ರು. ಹಾಗೆ ಯಾವುದೇ ಒಂದು ಕಂಪ್ನಿಯನ್ನು ನಾವು ಬರೀ ಜಸ್ಟ್ ಒಂದು ಕ್ವಾರ್ಟ್ರು ಅದು ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಬಟ್ ತುಂಬ ಅನಲೈಸ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರು ಕೆಲವ್ರು ಕೇಳ್ತಾಯಿದ್ರು ಸ್ಕ್ರೀನರಲ್ಲಿ ಸರ್ ಬೇರೆ ಥರನೇ ಇತ್ತು, ಆಮೇಲೆ ಈ ಥರ ಶೀಟಲ್ಲೇ ಬೇರೆ ಇದೆ ಅಂತೇಳಿ. 100% ಸ್ಕ್ರೀನರಲ್ಲಿ ನೀವು ಇರ್ತಕ್ಕಂಥದ್ದು ಎಲ್ಲ ಡಾಟಾನೂ ಸರಿ ಇರಲ್ಲ, ತುಂಬ ಮಿಸ್ಟೇಕ್ಸ್ ಇದೆ ಸ್ಕ್ರೀನಲ್ಲಿ ಕೂಡ. ಅದಕ್ಕೆ ನೀವು ಬರೀ ಜಸ್ಟ್ ಒಂದು ಸ್ಕ್ರೀನರ್ ಮೇಲೆ ನೀವು ಏನು ನೋಡ್ತಕ್ಕಂಥ ಡಾಟಾ ಬಿಲೀವ್ ಮಾಡಿಬಿಡ್ರಿ. ಭಾಳ ಕಡೆ 4-5 ಕಡೆ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ಅದಲ್ಲದೆ ಜೊತೆಗೆ ಏನು ಕಂಪ್ನಿಯಿಂದ NSEಗೆ ಲೀಗಲಾಗಿ ಬಂದಿರುತ್ತೆ ಅದೇ ಅಪ್ಡೇಷನ್ ಇಸ್ ದ ಕರೆಕ್ಟ್ ಅಪ್ಡೇಷನ್ಸ್ ಇರುತ್ತೆ. ಹಾಗಾಗಿ ನೀವು ಯಾವ್ದಾದ್ರು ಸೈಬರ್ ರಿಜಿಸ್ಟರ್ ಅನಾಲಿಸ್ಟು ಅಥವಾ ಏನೋ ರಿಜಿಸ್ಟರ್ಡ್ ಪ್ರೊಫೆಷ್ನಲ್ಸ್ ಹತ್ರನೇ ನೀವು ಆದಷ್ಟು ಮಾಹಿತಿ ತೊಗೊಳಕ್ಕೆ ಇದು ಮಾಡಿ. ಬರೀ ಯಾವುದೋ ಒಂದು ವೆಬ್ಸೈಟ್ ಮೇಲೆ ಬಿಲೀವ್ ಮಾಡಿಬಿಡ್ರಿ. ಸೊ ಇದನ್ನು ಲಾಸ್ಟ್ 6 ಮಂತ್ಸ್ ಇದು ನೋಡ್ತಾ ಹೋಯ್ತು ಅಂದರೆ 9 ಮಂತ್ಸ್ ಎಂಡೆಡ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಎಷ್ಟಿದೆ ನೆಟ್ ಪ್ರಾಫಿಟ್ಟು ಫಾರ್ ದ ಪೀರಿಯಡು ನೋಡಿ. 9 ಮಂತ್ಸ್ ಎಂಡೆಡ್ಡು 156 ಕ್ರೋರ್ಸು, 115 ಕ್ರೋರ್ಸು, ಇದು 87 ಕ್ರೋರ್ಸು. ಸೊ 87 ಕ್ರೋರಿಂದ 115 ಕ್ರೋರ್ ಅಂದರೆ ನೆಕ್ಸ್ಟ್ ನೀವು ಇಯರ್ ಟು ಇಯರ್ ಲೆಕ್ಕ ಹಾಕ್ತಾ ಹೋಯ್ತು ಅಂತಂದರೆ ಸೂಪರ್ ಗ್ರೋತ್ ಕಾಣಿಸುತ್ತೆ ಮುಂದಿನ ವರ್ಷದಿಂದ ಕೂಡ ಇದು. ಹಾಗಾಗಿ ಲೂಮೆಕ್ಸ್ ಆಟೋ ಟೆಕ್ನಾಲಜೀಸ್ ಕೂಡ ಒಂದು ಧೂಳು ಧಮಾಕ ಶೇರೆ. ಇದನ್ನು ಅಷ್ಟೇ ತುಂಬ ಜನ ಇದನ್ನು ಏನು SIP ಮಾಡ್ತಾಯಿದ್ದಾರೆ, ಬಿದ್ದಷ್ಟು ಬೈ ಮಾಡ್ತಾ ಇದ್ದಾರೆ. ಸೊ ಇದ್ರದ್ದು ಮುಂದಿನ ಏನೋ 1,100 ರುಪೀಸು ಅಥವಾ 2,200 1,500 ತನಕ ಏನಾದ್ರು ಹೋದರೆ ಖಂಡಿತವಾಗ್ಲೂ ಸ್ಪ್ಲಿಟ್ಟು ಬೋನಸ್ಸು ಸಿಗೋ ಚಾನ್ಸಸ್ ಇದೆ. ಅಂದರೆ 100 ಶೇರ್ ಇದ್ದರೆ ನಿಮಗೆ 300-400 ಶೇರ್ ಕೂಡ ಆಗ್ಬೋದು ಬೋನಸಸ್ ಬಂದು. ಆಮೇಲೆ ಡಿವಿಡೆಂಡು ಇದೇ ಥರ ಕಂಪ್ನಿ ಕಂಟಿನ್ಯೂ ಮಾಡಿದ್ರೆ ನನಗನ್ಸುತ್ತೆ ಇನ್ನೊಂದು 2-3 ವರ್ಷದಲ್ಲಿ 30-40 ರೂಪಾಯಿ ಬರೀ ಒಂದು ಇಯರ್ಗೆ ಡಿವಿಡೆಂಡ್ ಕೊಡ್ಬೋದು ಅಂತ. ನೋಡೋಣ, ನಾನು ತುಂಬ ಕ್ಯೂರಿಯಸ್ ಇದ್ದೀನಿ ಈ ವರ್ಷ ಎಷ್ಟು ಕೊಡ್ತಾರೆ ಇವರು ಡಿವಿಡೆಂಡ್ ಅಂತ ನೋಡೋಣ ಮಾರ್ಚ್ಗೆ. ಸೊ ಇದನ್ನು ನೀವು ಖಂಡಿತವಾಗ್ಲೂ ನೀವು ರಾಡರ್ ಇಟ್ಕೊಳ್ಳಿ, ಸ್ಟಡಿ ಮಾಡಿ ಲೂಮೆಕ್ಸ್ ಆಟೋ ಟೆಕ್ನಾಲಜಿ. ಸೊ ಇದು ಥರ್ಡ್ ಕಂಪ್ನಿ. ಆ್ಯಕ್ಚುಲಿ ಇವತ್ತು ವೀಡಿಯೋದಲ್ಲಿ 5 ಕಂಪ್ನೀಸು 5 ಧೂಳು ಧಮಾಕ ಶೇರ್ಗಳನ್ನ ಕವರ್ ಮಾಡೋಣ ಅಂದ್ಕೊಂಡೆ, ಬಟ್ ವೀಡಿಯೋ ತುಂಬ ಲೆಂತ್ ಆಗ್ತಿದೆ. ಹಾಗಾಗಿ ಇದು ಥರ್ಡ್ಗೆ ಇದಕ್ಕೆ ಮುಗಿಸೋಣ ಇವತ್ತು. ಸೊ ಇನ್ನೇ 2 ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಇದನ್ನು ನೀವು ಇದು ಒಂದು ಏನು ಕ್ವಾರ್ಟರ್ದು ರಿಸಲ್ಟ್ ಬಂದಿದೆ ನೋಡ್ತಾ ಇದ್ದರೆ 191 ಕ್ರೋರ್ಸ್ ಇದೆ. ಸೊ ಈ ಒಂದು ಕ್ವಾರ್ಟರಲ್ಲಿ ಡಿಸೆಂಬರ್ ಎಂಡೆಡಲ್ಲಿ. ಸೊ ಲಾಸ್ಟ್ ಕ್ವಾರ್ಟರಲ್ಲಿ ಅದು 122 ಕ್ರೋರ್ಸ್ ಇತ್ತು, ಲಾಸ್ಟ್ ಇಯರಲ್ಲಿ 123 ಕ್ರೋರ್ಸ್ ಇತ್ತು. 123 ಕ್ರೋರ್ಸಿಂದ 191 ಕ್ರೋರ್ಸು, 122 ಕ್ರೋರ್ಸಿಂದ 191 ಕ್ರೋರ್ಸು. ಸೊ ಹತ್ತತ್ರ 80% ಅಂದ್ಕೊಳ್ಳಿ, 70-80% ನೀವು ಇಯರ್ ಟು ಇಯರು ಗ್ರೋತನ್ನು ನೋಡ್ಬೋದು. ಸೊ ಸೇಲ್ಸು ರೆವೆನ್ಯೂ ಬಂತಂದರೆ ಸೂಪರ್ ಆಗಿದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ 27 ಕ್ರೋರ್ಸು. ಸೊ ಲಾಸ್ಟ್ ಕ್ವಾರ್ಟರಲ್ಲಿ 115 ಕ್ರೋರ್ ಇತ್ತು, ಲಾಸ್ಟ್ ಇಯರಲ್ಲಿ 9.52 ಕ್ರೋರ್ಸ್ ಇತ್ತು. ಸೊ 9.5 to 27 ಕ್ರೋರ್ಸ್, 3x ಗ್ರೋತು ಪ್ರಾಫಿಟಲ್ಲಿ. ಸೊ ಇದು ಎಷ್ಟಿತ್ತು, 15 ಕ್ರೋರಿಂದ 27 ಕ್ರೋರು, ನಿಯರ್ಲಿ ಡಬಲ್ಲು, ಕ್ವಾರ್ಟ್ರ್ ಟು ಕ್ವಾರ್ಟ್ರ್ ಡಬಲ್ಲು, ಇಯರ್ ಟು ಇಯರು 3 ಟೈಮ್ಸು. ಸೊ ನೀವು ಅಂದರೆ ರೆವಿನ್ಯೂ ಕೂಡ ಫುಲ್ ಇಂಪ್ರೂವ್ಮೆಂಟ್ ಆಗ್ತಿದೆ, ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಅಂದರೆ ಇದರ ಸ್ಟಾಕ್ ಪ್ರೈಸು ಎಷ್ಟು ಎಕ್ಸಲ್ಲಿ ಗ್ರೋತ್ ಆಗುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಈಗ ಮತ್ತು ನೆಕ್ಸ್ಟ್ EPS ನೋಡಿದ್ರೆ EPS ಕೂಡ 4.69 ಅರ್ನಿಂಗ್ ಪರ್ ಶೇರ್, 1.17 ಲಾಸ್ಟ್ ಕ್ವಾರ್ಟರ್ಲಿತ್ತು, ಲಾಸ್ಟ್ ಇಯರ್ 0.7 ಇತ್ತು. ಸೊ 0.7 to 4.69 ನಿಜವಾಗ್ಲೂ ಇದನ್ನು ಮತ್ತು ನೀವು ಜಸ್ಟ್ 9 ಮಂತ್ಸ್ದು ನೋಡ್ತಾ ಹೋಯ್ತು ಅಂತಂದರೆ, ಸೊ 9 ಮಂತ್ಸಲ್ಲಿ ನೋಡಿದ್ರೆ 428 ಕ್ರೋರ್ಸ್ ಇತ್ತು ಲಾಸ್ಟ್ ಇಯರ್ ಫುಲ್ ಟೋಟಲ್ ಸೇಲ್ಸ್ ಫಾರ್ 9 ಮಂತ್ಸು. ಈ ಸರಿ 543 ಕ್ರೋರ್ಸ್. ಸೊ 428 to 543. ಸೊ ಇನ್ನೊಂದು ಕ್ವಾರ್ಟರ್ ಬ್ಯಾಲೆನ್ಸ್ ಇದೆ, ಅವಾಗ ನೋಡೋಣ
ಸೊ ಎಷ್ಟು ಮಟ್ಟಿಗೆ ಇದು ಇದಾಗುತ್ತೆ ಅಂತೇಳಿ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ 24 ಕ್ರೋರ್ಸಿಂದ 57 ಕ್ರೋರ್ಸು. ಓಹ್ ನೋಡಿ, ರೆವಿನ್ಯೂ ಜಂಪ್ ಆಗಿದೆ, ಬಟ್ ಪ್ರಾಫಿಟ್ಟು ಎಷ್ಟು ಎಕ್ಸೆಲ್ ಜಂಪ್ ಆಗಿದೆ ಅಂದರೆ ಇವ್ರದ್ದು ಎಕ್ಸ್ಪೆನ್ಸಸ್ ಕಟ್ ಮಾಡ್ತಾಯಿದ್ದಾರೆ. ಪ್ರಾಫಿಟ್ ಮಾರ್ಜಿನ್ ಏನಿದೆ, ಪ್ರಾಫಿಟಬಿಲಿಟಿ ತುಂಬ ಜಾಸ್ತಿ ಆಗ್ತಾಯಿದೆ. ಪ್ರಾಫಿಟ್ ತುಂಬ ಜಾಸ್ತಿ ಆಗ್ತಿದ್ರೆ ನೋಡಿ 1.86 ಇತ್ತು ಫಾರ್ 9 ಮಂತ್ಸ್ ಲಾಸ್ಟ್ ಇಯರು, ಈಗ 7.02 EPS. ಅಂದರೆ ಈಗ ನೀವು ಇದನ್ನು ಲೆಕ್ಕ ಹಾಕ್ಕೊಳ್ಳಿ, ಇದು ಎಷ್ಟರ ಮಟ್ಟಿಗೆ ಮುಂದೆ ನಿಮಗೆ ಸ್ಟಾಕು ಗ್ರೋತು ಆಗ್ಬೋದು ಅಂಥೇಳಿ. ಸೊ ಇದು ಒಂದು ಕೂಡ ಧೂಳು ಧಮಾಕ ಶೇರೇ ಇದು, ನೋ ಡೌಟ್. ಪಿಕಾಡಿಲೋ ಆಗ್ರೋ ಇಂಡಸ್ಟ್ರೀಸು, ಇದನ್ನು ನೀವು ರ್ಯಾಡರ್ ಇಟ್ಕೊಳ್ಳಿ, ನೀವು ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಈಗ ಅರೌಂಡ್ 300 ರೂಪೀಸ್ ಟ್ರೇಡ್ ಮಾಡ್ತಾಯಿದೆ ಪಿಕಾಡಿಲೋ ಆಗ್ರೋ ಇಂಡಸ್ಟ್ರೀಸು. ಇದು 800, 900 ಅಥವಾ 1000 ತನಕ ಏನಾರು ಹೋದರೆ ಖಂಡಿತವಾಗ್ಲೂ ನೀವು ಬೋನಸ್ಸು ಮತ್ತು ಸ್ಪ್ಲಿಟ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 1 ಶೇರ್ ಇರ್ತಕ್ಕಂಥದ್ದು 5 ಶೇರ್ ಆಗ್ಬೋದು. ಆಮೇಲೆ ಡಿವಿಡೆಂಡ್ ಕೂಡ ಇದು ಕೊಡ್ತಾ ಇದ್ದಾರೆ. ಬಟ್ ಈ ಥರ ಪ್ರಾಫಿಟ್ ಆಗ್ತಾಯಿದೆ ಅಂದರೆ ಸೊ ನೋಡೋಣ ಈ ವರ್ಷ ಎಷ್ಟು ಡಿವಿಡೆಂಡ್ ಕೊಡ್ತಾರೆ ಅಂತಕ್ಕಂಥದ್ದು, ಅದು ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಖಂಡಿತವಾಗ್ಲೂ ಇವತ್ತು ನಾನು ಕೊಟ್ಟಿರ್ತಕ್ಕಂಥ 3 ಶೇರು ಧೂಳು ಧಮಾಕ ಶೇರ್ಗಳೇ. ಸೊ ಇದಕ್ಕೆ ಇನ್ನೆರಡು ಸೇರಿಸ್ಬೇಕಿತ್ತು, ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ತಪ್ಪದೆ ಅದನ್ನು ನೋಡಿ. ಸೊ ಇನ್ನೆರಡು ಧೂಳು ಧಮಾಕ ಶೇರನ್ನು ಇದಕ್ಕೆ ಸೇರಿಸ್ತೀನಿ. ಸೊ 5 ಅಲ್ಲಿಗೆ ಶೇರ್ಗಳು ಈ ವೀಕಿನ ಧೂಳು ಧಮಾಕ ಸಾಲಿನಲ್ಲಿ ಸೇರ್ಕೋತವೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ, ಟೇಕ್ ಕೇರ್.